ನಮಸ್ಕಾರ, ನಾನು ನಿಮ್ಮ ಡಿ.ಎಂ. ಗೌಡ. ಮುತ್ತಿಗೆ ಯಾಕಲಿ ಸೈನಿಕರೆಲ್ಲ, ಉತ್ತುಳುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಿಲ್ಲಿ. ರಾಷ್ಟ್ರಕವಿ ಡಾಕ್ಟರ್ ಕೆ.ವಿ. ಪುಟ್ಟಪ್ಪನವರು ರೈತರನ್ನು ಕುರಿತು, ಅವನ ಶ್ರಮ ಜೀವನದ ಕುರಿತು ಎಷ್ಟು ಅದ್ಭುತವಾಗಿ ರಚಿಸಿದ್ದಾರೆ. ಆದ್ರೆ ಇವತ್ತು ಅದೇ ರೈತನ ಪರಿಸ್ಥಿತಿ ಏನಾಗಿದೆ, ಅವನ ಭಾವನೆಗಳೇನು, ಆಳುವ ವರ್ಗಗಳು ರೈತನತ್ತ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದೆ? ಯಾಕೆ ಅಂದ್ರೆ 2020ರಲ್ಲಿ ಕೇಂದ್ರ ಸರ್ಕಾರದ ವಿವಾದಾತ್ಮಕ 3 ಮಸೂದೆಗಳ ವಿರುದ್ಧ ದೆಹಲಿಯ ಗಡಿಯಲ್ಲಿ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ, ಬಿಹಾರ್, ಮಧ್ಯಪ್ರದೇಶ, ಕರ್ನಾಟಕ ಸೇರಿದಂತೆ ರಾಷ್ಟ್ರದ ಅನೇಕ ರೈತ ಬಾಂಧವರು ಬಹುದೊಡ್ಡ ಹೋರಾಟವನ್ನೇ ಮಾಡಿದ್ರು. ಅದಾದ ನಂತರ ಕೆಲವು ವರ್ಷಗಳ ನಂತರ ಕೇಂದ್ರ ಸರ್ಕಾರ ವಿವಾದಾತ್ಮಕ ಕೃಷಿ ಕಾಯ್ದೆ ಕಾನೂನುಗಳನ್ನ ಹಿಂಪಡೆಯಿತು. ಅದು ಚರಿತ್ರೆ. ಆದ್ರೆ ಅಂತಹದ್ದೇ ಒಂದು ಘಟನೆ ದಿಲ್ಲಿ ಚಲೋ 2.0ಗೆ ರೈತ ಸಂಘಟನೆಗಳು ಸಜ್ಜಾಗಿದೆ. ಯಾಕೆ? MSP ಕನಿಷ್ಠ ಬೆಂಬಲ ಬೆಲೆಗಾಗಿ ಆಗ್ರಹಿಸಿ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ಸೇರಿದಂತೆ 200ಕ್ಕೂ ಅಧಿಕ ರೈತ ಸಂಘಟನೆಗಳು ಫೆಬ್ರವರಿ 13ರ ದಿಲ್ಲಿ ಚಲೋಗೆ ಕರೆ ನೀಡಿದೆ. ಕರ್ನಾಟಕದಿಂದಲೂ 2000ಕ್ಕೂ ಅಧಿಕ ರೈತ ನಾಯಕರು ದಿಲ್ಲಿಯತ್ತ ಸಾಗಿದ್ದಾರೆ. ಮಧ್ಯಪ್ರದೇಶ ಸರ್ಕಾರ ಕರ್ನಾಟಕದ ರೈತರನ್ನು ಬಂಧಿಸಿದೆ. ಈ ಬಗ್ಗೆ ರಾಜ್ಯ ಸರ್ಕಾರನು ಕೂಡ ಮನವಿ ಮಾಡಿದೆ. ಶಾಂತಿಯುತ ಹೋರಾಟಕ್ಕೆ ಸರ್ಕಾರ ಅಡ್ಡಿಪಡಿಸಬಾರದು ಎನ್ನುವ ಸಂದೇಶನ ಕಳಿಸಿದೆ. ಹಾಗಾದ್ರೆ ದಿಲ್ಲಿಯ ಸುತ್ತಮುತ್ತ ನಡೀತಿರೋದಾದ್ರೂ ಏನು? ರೈತರ ಸಮಸ್ಯೆಗಳೇನು? ಈ ರೈತ ಸಂಘಟನೆಯ ಹೋರಾಟವನ್ನು, ಈ ಹೋರಾಟದ ತೀವ್ರತೆಯನ್ನು ಕಡಿಮೆ ಮಾಡಲು ಹರಿಯಾಣ ಪೊಲೀಸರು, ಪಂಜಾಬ್ ಪೊಲೀಸರು ಮತ್ತು ದಿಲ್ಲಿ ಪೊಲೀಸರು ತಮ್ಮದೇ ಆದಂತಹ ಪ್ರತಿಭಟನೆಯನ್ನು ಹತ್ತಿಕ್ಕುವ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ದಿಲ್ಲಿಯನ್ನು ಸಂಪರ್ಕಿಸುವ ಎಲ್ಲಾ ರಸ್ತೆಗಳುದ್ದಕ್ಕೂ ಬೃಹತ್ ಹೊಂಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾಂಕ್ರೀಟ್ ಬ್ಲಾಕ್ಗಳನ್ನ ಹಾಕಿ ತಡಿತಾ ಇದ್ದಾರೆ ರೈತರನ್ನ. ಮುಳ್ಳು ತಂತಿಯ ಬೇಲಿನ ಹಾಕ್ತಾ ಇದೆ ಪೊಲೀಸರು. ಅಂದ್ರೆ ರೈತ ಹೋರಾಟಕ್ಕೆ ಇಷ್ಟೊಂದು ಹೆದರಿಕೆನ ಕೇಂದ್ರ ಸರ್ಕಾರಕ್ಕೆ? ರೈತರ ತಾಕತ್ತಿಗಿರುವ ಕಿಮ್ಮತ್ತ ಕೇಂದ್ರ ಸರ್ಕಾರ ನೀಡ್ತಾ ಇರೋದು? ರೈತ ನಾಯಕರ ಬೇಡಿಕೆಗಳೇನಿದೆ? ಅವರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ. ಕೂತ್ಕೊಂಡು ಮಾತಾಡಿ ಬಗೆಹರಿಸುವ ಸಣ್ಣದಾದ ವ್ಯವಧಾನವೂ ಕೂಡ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡದೇ ಇರೋದು ಈ ದೇಶದ ಬೆನ್ನೆಲುಬು ಎಂದು ನಾವು ವ್ಯಾಖ್ಯಾನಿಸ್ತೇವೆ. 2ನೇ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ಈ ಘೋಷಣೆಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತವಾದವಾ? ಅನುಷ್ಠಾನಕ್ಕೆ ಬರಲೇ ಇಲ್ವಾ ಈ ಘೋಷಣೆಗಳು? ಇತ್ತೀಚೆಗೆ ಕೇಂದ್ರ ಸರ್ಕಾರ MS ಸ್ವಾಮಿನಾಥನ್ ಅವರಿಗೆ, ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನದಂತಹ ಬಹುಶ್ರೇಷ್ಠ ನಾಗರಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾ ಇದೆ. ಅದೇ ಹಿನ್ನೆಲೆಯ ರೈತ ಸಮೂಹಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿಯ ಗೌರವ ಮನ್ನಣೆ ನೀಡ್ತಾ ಇದೆ ಅನ್ನೋದು ದೇಶ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ರೈತರ ಅಗತ್ಯತೆಗಳೇನಿದೆ, ಅವರ ಕುಂದು ಕೊರತೆಗಳೇನು, ಅವರ ಬೇಡಿಕೆಗಳೇನು, ಆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನಾದ್ರು 1-2-3 ಗಂಟೆಗಳ ಅವಧಿಯಲ್ಲಿ ಚರ್ಚಿಸಿ ಸೂಕ್ತವಾದ ನಿರ್ಣಯಗಳು ಕೈಗೊಂಡಿದ್ರೆ ಬಹುಶಃ ಅವರ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರುಗು ಸಿಗ್ತಾ ಇತ್ತು. ಯಾರನ್ನು ಓಲೈಕೆ ಮಾಡಲಿಕ್ಕೆ ಭಾರತ ರತ್ನದಂತಹ ಶ್ರೇಷ್ಠವಾದಂತಹ ಪ್ರಶಸ್ತಿ ಕೊಡುವುದರ ಮೂಲಕ ಎಲ್ಲೋ ಒಂದು ಕಡೆ ಈ ದೇಶದ ರೈತಾಪಿ ವರ್ಗ, ಕಾರ್ಮಿಕ ವರ್ಗ, ಬಡವರನ್ನು ಈ ಸರ್ಕಾರ ಮತ್ತಷ್ಟು ಕೂಡ ತಾತ್ಸಾರ ಮನೋಭಾವದಿಂದ ನೋಡುತ್ತಿದೆಯಾ ಅನ್ನುವ ಪ್ರಶ್ನೆಯೂ ಕೂಡ ದೇಶದ ನಾಗರಿಕರನ್ನು ಕಾಡ್ತಾ ಇದೆ. ಹರಿಯಾಣ ಸರ್ಕಾರ ರೈತ ಪ್ರತಿಭಟನೆಯನ್ನು ಹತ್ತಿಕ್ಕಲಿಕ್ಕೆ ಹರಿಯಾಣದ 2 ಕ್ರೀಡಾಂಗಣಗಳನ್ನ ತಾತ್ಕಾಲಿಕ ಜೈಲುಗಳಾಗಿ ಪರಿವರ್ತಿಸಿದೆ. ಅಂದ್ರೆ ರೈತರ ಪ್ರತಿಭಟನೆಗೆ ಸರ್ಕಾರ ಯಾವ ರೀತಿ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ. ಪೊಲೀಸರು ದೆಹಲಿಯನ್ನು ಸಂಪರ್ಕಿಸುವ ಹೆದ್ದಾರಿಗಳ ಮಧ್ಯೆ ಬಹುದೊಡ್ಡ ಕಂದಕನ್ನ ಹೊಂಡಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಕಾಂಕ್ರೀಟ್ ಬ್ಲಾಕ್ಗಳನ್ನ ಹಾಕ್ತಾ ಇದ್ದಾರೆ. ಮುಳ್ಳು ತಂತಿಗಳ ಮೂಲಕ ದೆಹಲಿಗೆ 7 ಸುತ್ತಿನ ಕೋಟೆ ನಿರ್ಮಿಸ್ತಾ ಇದ್ದಾರೆ. ಈ ಕೋಟೆಯನ್ನು ಭೇದಿಸುತ್ತಾ ರೈತ ಸಂಘಟನೆಗಳು ಅನ್ನೋದು ಕೂಡ ದಿಲ್ಲಿ ಚಲೋಗೆ ಕರೆ ಕೊಟ್ಟಂತಹ ರೈತ ನಾಯಕ, ಸಂಯುಕ್ತ ಕಿಸಾನ್ ಮೋರ್ಚಾದ ನಾಯಕ ಜಗಜಿತ್ ಸಿಂಗ್ ದಲ್ಲೇವಾಲ್ ಹರಿಯಾಣ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವೊಂದನ್ನು ನೀಡಿದ್ದಾರೆ. ನಮ್ಮ ಶಾಂತಿಯುತ ಪ್ರತಿಭಟನೆಯನ್ನು ನೀವೇನಾದ್ರೂ ಹತ್ತಿಕ್ಕಲಿಕ್ಕೆ ಮುಂದಾದ್ರೆ ಸರ್ಕಾರ ಏಕೆ ಹೆದರುತ್ತಿದೆ,
ಏಕೆ ಮಾರ್ಗ ಮಧ್ಯೆ ಬ್ಯಾರಿಕೇಡ್ಗಳನ್ನ ಹಾಕ್ತಾ ಇದೆ? ಇದು ಪ್ರಜಾಪ್ರಭುತ್ವವೇ? ಒಂದು ವೇಳೆ ಏನಾದ್ರೂ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ರೆ ಮನೋಹರ್ ಲಾಲ್ ಖಟ್ಟರೆ ಇದರ ನೇರ ಹೊಣೆ ಹೊರಬೇಕಾಗುತ್ತೆ ಎನ್ನುವ ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ರೈತರನ್ನು ಕುರಿತು, "ತಿಗೆ ಯಾಕಲಿ ಸೈನಿಕರೆಲ್ಲ, ಉತ್ತುಳುವುದನವ ಬಿಡುವುದೇ ಇಲ್ಲ, ಉಳುವ ಯೋಗಿಯ ನೋಡಿಲ್ಲಿ, ಉಳುವ ಯೋಗಿಯ ನೋಡಲ್ಲಿ" ಎಂದು ರಾಷ್ಟ್ರಕವಿ ಡಾಕ್ಟರ್ KV ಪುಟ್ಟಪ್ಪನವರು ರೈತನನ್ನು ಕುರಿತು, ರೈತ ಈ ದೇಶದ ಬಹುದೊಡ್ಡ ಆಸ್ತಿ, ಆ ರೈತನ ಕಡೆಗಣನೆ ಮಾಡಿದ್ರೆ ಅವನು ಜಗತ್ತಿಗೆ ಅನ್ನ ನೀಡುವುದಾದ್ರೆ ಹೇಗೆ? ರೈತನೇ ಈ ದೇಶದ ಬೆನ್ನೆಲುಬು. ದೇಶದ ಸರಾಸರಿ ವರಮಾನದಲ್ಲಿ, ಆದಾಯದಲ್ಲಿ ಕೃಷಿ ಮೂಲದಿಂದ 45% ಬರ್ತಾ ಇದೆ. ಆ ಒಂದು ಕೃಷಿ ಕ್ಷೇತ್ರಕ್ಕೆ ಹೊಡೆತ ನೀಡಬೇಡಿ. ರೈತನ ಬದುಕು ಈ ಆಧುನಿಕ ಕಾಲದಲ್ಲಿ ಬಹಳಷ್ಟು ಬಿಕ್ಕಟ್ಟಿಗೆ ಒಳಗಾಗ್ತಾ ಇದ್ದಾನೆ. ಅದರದೇ ಆದ ಕೆಲವು ಸಮಸ್ಯೆಗಳಿಂದ ರೈತ ಬಳಲ್ತಾ ಇದ್ದಾನೆ. ಸರಿಯಾಗಿ ಅವನು ಜೀವನ ಮಾಡ್ಲಿಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಅಂತಹ ಕಷ್ಟದ ದಿನಗಳನ್ನು ಅವನು ಎದುರಿಸ್ತಾ ಇದ್ದಾನೆ. ಅವನಿಗೆ ಸರ್ಕಾರ ಸೂಕ್ತವಾದಂತಹ ಸಮಯದಲ್ಲಿ ಅವನ ರಕ್ಷಣೆಗೆ, ಅವನ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು. ಆಳುವ ವರ್ಗಗಳ ಆದ್ಯ ಕರ್ತವ್ಯವಾಗಬೇಕಾಗಿತ್ತು. ಇವತ್ತು ಅದಾಗ್ತಾ ಇದೆಯಾ? ಉದ್ಯಮಿಗಳಿಗಾಗಿ ಮಿಡಿಯುವ ಕೇಂದ್ರ ಸರ್ಕಾರ ಸಾಮಾನ್ಯ ರೈತನಿಗೆ ಯಾಕೆ ಮಿಡಿತಾ ಇಲ್ಲ? ಇದು ರೈತ ವಿರೋಧಿ ಸರ್ಕಾರನ?